ಆನೇಕಲ್ನ ನಮ್ಮ ಸಮುದಾಯದ ಬಲಿಜ ಸಮುದಾಯದ ಹುಡುಗ ಗೋಪಾಲ್ ಅನ್ನೋ ಹುಡುಗ ಮರ್ಡರ್ ಆಗಿತ್ತು. ತಮಿಳ್ನಾಡು ಬಾರ್ಡ್ರಲ್ಲಿ ಮರ್ಡರ್ ಆಗಿತ್ತು. ಆ ಸುದ್ದಿ ನಮಗೆ ತಿಳಿತು. ಬೆಳಗ್ಗೆಯಿಂದ ನಮ್ಮ ಸಮುದಾಯದವರೆಲ್ಲ ಭಾಳ ನೊಂದಿದ್ರು. ಬ್ರೂಟಲಿ ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬರ ಸಸ್ಪೆಕ್ಟ್ ಮೇಲೆ ಕಂಪ್ಲೇಂಟ್ ಬಂತು. ನಾನೀಗ ಅಸೆಂಬ್ಲಿ ಮುಗಿಸ್ಕೊಂಡು ಈಗ ಬಂದು ಈಗೆಲ್ಲ ಡೀಟೇಲ್ಸ್ ತೊಗೊಂಡಿದ್ದೀವಿ. ಮರ್ಡ್ರಿಗೆ ಯಾರು ಮಾಡಿಸಿದ್ದಾರೆ ಆತನ ಈಗಾಗಲೇ ಅರೆಸ್ಟ್ ಮಾಡಿಸಿದ್ದಾರೆ. ಎರಡನೇದು ಇನ್ನಿಬ್ಬರು ಸಸ್ಪೆಕ್ಟ್ಸ್ ಯಾರು ಮರ್ಡರ್ ಮಾಡಿದ್ದಾರೆ ಅವರು ಈಗ ಶಿವಮೊಗ್ಗ ಹತ್ತತ್ರ ಅಲ್ಲೆಲ್ಲೋ ಟ್ರೇಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ನಾಳೆ ಒಳಗೆ ಅವ್ರನ್ನೂ ಅರೆಸ್ಟ್ ಮಾಡ್ತೀವಿ. ಸೊ ಯಾರೊಬ್ಬರನ್ನೂ ಎಕ್ಸ್ಕ್ಯೂಸ್ ಮಾಡೋ ಇದಿಲ್ಲ. ನಾನೀಗ DGP ಸಲೀಂ ಸರ್ ಜೊತೆ ಮತ್ತು ನಮ್ಮ SP ಅವ್ರ ಜೊತೆ ಸ್ಥಳೀಯ ಪೊಲೀಸರ ಜೊತೆ ಮಾತಾಡಿದ್ವಿ. ಖಂಡಿತವಾಗೂ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನೆಲ್ಲ ಒಳಗೆ ಹಾಕಿಸ್ತೀವಿ ಸರ್. ಇದು ಅವರಿಬ್ಬರು ಸ್ನೇಹಿತರಾಗಿದ್ದರು, ಬಿಸ್ನೆಸ್ಸಲ್ಲಿದ್ದರು ಅಂತ ಕೇಳಿಬಂತು. ಬಟ್ ಇದೊಂದು 12 ವರ್ಷದಿಂದ ನಡೆದಿದೆ ಅಂತ. 12 ವರ್ಷದಿಂದ ನಡೆದಿದೆ. ಅವ್ರಿಗೆ ಯಾವಾಗಲೂ ಥ್ರೆಟ್ ಕಾಲ್ಸ್ ಎಲ್ಲ ಗೋಪಾಲ್ ಅವ್ರಿಗೆ ಬಂದಿದೆ ಅವರಿಂದ. ಆದರೆ ಅವ್ರ ಕುಟುಂಬದವ್ರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವ್ರಿಗೆ ಥ್ರೆಟ್ ಕಾಲ್ಸ್ ಬಂದಿದೆ, ನಿನ್ನನ್ನು ಮುಗಿಸ್ತೀವಿ ಅಂತ ಎಲ್ಲ ಮಾತಾಡಿದ್ದಾರೆ. ಆದರೆ ಇವರೇನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಇವತ್ತು ಸಡನ್ನಾಗಿ ನಿನ್ನೆ ಸಂಜೆ ಅಲ್ಲಿ ಹೋಗುವಾಗ ಈ ಥರ ಒಂದು ಸಮಸ್ಯೆ ಆಗಿದೆ ಸರ್. ಇಬ್ಬರು ಕೂಡ ಒಂದೇ ಕಮ್ಯುನಿಟಿ? ಹಾಂ ಸರ್, ನನಗೆ ತಿಳಿದು ಬಂತು ಒಂದೇ ಕಮ್ಯುನಿಟಿಯಲ್ಲೇ ಹೀಗಿದೆ. ಬಟ್ ಆದರೂ ಒಬ್ಬ ಹುಡುಗನಿಗೆ ಒಂದು ಕುಟುಂಬ, ಇವತ್ತು ಹುಡುಗ ತೀರ್ಕೊಂಡಿದ್ದಾನೆ. ನಮ್ಮ ಸಮುದಾಯದ ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ. ಆ ಹುಡುಗನಿಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಆದರೆ ಮರ್ಡರ್ ಮಾಡಿರೋದು ನಮ್ಮ ಸಮುದಾಯದ ಹುಡುಗ ಅಲ್ಲ, ಇಬ್ಬರು ಹುಡುಗರು ಅಂತ ನಮಗೆ ಈಗಾಗಲೇ ಒಂದು ಐಡೆಂಟಿಫೈ ಆಗಿದೆ. ಆದರೆ ಅದಕ್ಕೆ ಈತನು ಇನ್ನೊಬ್ಬ ನಮ್ಮ ಕಮ್ಯುನಿಟಿ ಹುಡುಗ ಪ್ರೇರಣೆ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಸಸ್ಪೆಕ್ಟು. ಅವ್ನ ಅರೆಸ್ಟ್ ಮಾಡಿದ್ವಿ. ಮರ್ಡರ್ ಯಾರು ಮಾಡಿದ್ದಾರೆ ಅವ್ರನ್ನೂ ತಂದು ಒಳಕ್ಕೆ ಹಾಕ್ತೀವಿ. ಯಾರನ್ನೂ ಈಗ ಎಲ್ಲ ಸೆಕ್ಷನ್ಸು ಈಗ 107 ಎಲ್ಲ ಹಾಕಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ಖಂಡಿತವಾಗೂ ನಾನು ನಮ್ಮ ಸಮುದಾಯದವ್ರು ರಿಕ್ವೆಸ್ಟ್ ಮಾಡ್ತೀನಿ. ಆನೇಕಲ್ ಸ್ಟೇಷನ್ ಹತ್ರ ಬೆಳಗ್ಗೆಯಿಂದ ಎಲ್ಲ ಸ್ಟ್ರೈಕ್ ಮಾಡ್ತೀನಿ. ಖಂಡಿತವಾಗೂ ನಮ್ಮ ಸರ್ಕಾರ, ನಾನು ಎಲ್ಲರೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ನಮ್ಮ ಸಮುದಾಯದವರೆಲ್ಲ ಸಾವಧಾನವಾಗಿದ್ದು ದಯವಿಟ್ಟು ಇದನ್ನು ಆ ಹುಡುಗಂದು ನಾಳೆ ಬೆಳಗ್ಗೆ ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಈಗ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿದೆ ಸರ್. ಈಗ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಬೇಡ ಅಂತ ನಾವೇ ಹೇಳಿದ್ದೀವಿ. ಯಾಕೆಂದರೆ ಬೆಳಗ್ಗೆ 9 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, 10-10:30 ಬಾಡಿ ತರ್ತೀವಿ. ನೀಟಾಗಿ ಅವರು ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟರೆ ಆಗ ರಿಸೀವ್ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಪೊಲೀಸರಿಗೆ. ಹಾಗೆ ಮಾಡಿ ಅವ್ರು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಸರ್. ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಸರ್. ಇದು ಕೆಲವು ಡೀಟೇಲ್ಸ್ ನಾನು ಡಿಸ್ಕ್ಲೋಸ್ ಮಾಡಲ್ಲ ಸರ್. ಈಗ ನನಗೆ ಕೆಲವೆಲ್ಲ ನನಗೆ ಮಾಹಿತಿ ಸಿಕ್ಕಿದೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗಬಾರ್ದು, ಆ ಕಾರಣಕ್ಕೆ ನಾನು ಹೇಳ್ತಿಲ್ಲ. ಇಲ್ಲಿ ಭಾಳ ಆಂತರ್ಯದಲ್ಲಿ ಒಂದು ನಿನ್ನೆ ಏನಾಗುತ್ತೆ, ಆ್ಯಕ್ಚುಲಿ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅಲ್ಲೊಬ್ಬರು ತಮಿಳ್ನಾಡಲ್ಲಿ ಒಬ್ಬ ಕೋರ್ಟ್ಗೆ ಹೋಗ್ತಾನೆ, ಒಬ್ಬ ಅಪ್ಲಿಕೇಶನ್. ಅವನಿಗೂ ಈಗ ಘಟನೆಗೆ ಸಂಬಂಧನೇ ಇಲ್ಲ. ಅವನು ಹೋಗ್ಬಿಟ್ಟು ಏನು ಮಾಡ್ತಾನೆ, ಮಧು ಅನ್ನೋ ಹುಡುಗ ತಮಿಳ್ನಾಡು ಕೋರ್ಟ್ಗೆ ಹೋಗಿ ಅವನೇ ಅಡ್ವೊಕೇಟ್ ಮುಖಾಂತರ ಈ ಮರ್ಡ್ರು ನಾನೇ ಮಾಡಿದೆ ಅಂತ ಅವನೊಂದು ಅಪ್ಲಿಕೇಶನ್ ಹಾಕ್ಕೊತಾನೆ, ಅವನು ಸಿಗಾಕ್ಕೊಳ್ಳೋಕ್ಕೆ. ಆದರೆ ಅವನೆಲ್ಲ ಮಾಡಿರೋದು. ಅವನೇನು ಮಾಡಿದ್ರೆ ಯಾರೋ ದುಡ್ಡು ಕೊಟ್ಟಿದ್ದಾರೆ, ಅವನು ಹೋಗಿದ್ದಾನೆ. ಅಲ್ಲಿ ಯಾವುದೇ ಕಾರಣಕ್ಕೆ ಅವ್ನು ಕಸ್ಟಡಿ ತೊಗೊಳಕ್ಕೆ ಬಿಟ್ಟಿಲ್ಲ. ಈಗ ಅವನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಫರ್ದರ್ ಎಲ್ಲ ಇನ್ವೆಸ್ಟಿಗೇಷನ್ ಡೀಟೇಲ್ಸು ನಿಮ್ಗೆ ಗಮನಕ್ಕೆ ತಂದು ಮಿಕ್ಕಿದ ಇಬ್ಬರನ್ನ ನಾಳೆ ಸಂಜೆ ಒಳಗೆ ಅರೆಸ್ಟ್ ಮಾಡಿ. ಕಾನೂನು ಸ್ವಲ್ಪ ಬಿಗಿ ಆಗಬೇಕು ಸರ್. ಇಲ್ಲ, ಈಗ ನೋಡಿ, ನಾನು ಅಸೆಂಬ್ಲಿಯಿಂದ ಆಚೆ ಬಂದಿದ್ದ ತಕ್ಷಣ ನನಗೆ ನಮ್ಮ ಸಮುದಾಯದ ಮುಖಂಡರಿಗೆ ಗಮನಕ್ಕೆ ತಂದರೂ ನಾನು ಬಂದೆ. ನಾನು ಇದನ್ನು ಮಾನ್ಯ ಗೃಹ ಸಚಿವರ ಗಮನಕ್ಕೂ ಈಗ DIG ಸಲೀಂ ಸಾಹೇಬ್ರ ಗಮನಕ್ಕೂ ನಾನು ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ. ನಿಷ್ಪಕ್ಷಪಾತ ತನಿಖೆ ಮಾಡ್ತೀನಿ ಸರ್. ಇದೇನಾಗಿದೆ, ಇಬ್ಬರ ನಡುವೆ ಒಂದು ವೈಮನಸ್ಸಿನಿಂದ ಎಲ್ಲೋ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆದಿರೋ ಘಟನೆ ಇದು. ಖಂಡಿತವಾಗ್ಲೂ ಇನ್ನಷ್ಟು ಬಿಗಿ ಮಾಡಿ ಇದಾದಷ್ಟು ಕ್ರಮ ಇಲ್ಲ. ಇತ್ತೀಚೆಗೆ ಕ್ರೈಮ್ ರೇಟ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಸರ್. ಇಲ್ಲೇ ಅಂತಲ್ಲ, ಈಗ ಇಲ್ಲಿ ಇದು ರೀಸೆಂಟಾಗಿ 3 ತಿಂಗಳಲ್ಲಿ ಇದು ಇದೇ ರೀತಿ ಏನು ಸಿನಿಮೆ ಮಾದರಿಯಲ್ಲಿ ಕಿಡ್ನಾಪ್ ಮಾಡುವಂಥದ್ದು, ಮರ್ಡರ್ ಮಾಡುವಂಥದ್ದು, ಬಾಡಿನ ತಮಿಳ್ನಾಡಲ್ಲಿ ಡಿಸ್ಪೋಸ್ ಮಾಡುವಂಥದ್ದು. ಸೊ ಇನ್ನೊಂದಷ್ಟು ಕಾನೂನು ಬಿಗಿ ಆಗಲಿಲ್ಲ. ಖಂಡಿತವಾಗೂ ಸರ್. ಈ ಘಟನೆ ಈಗ ನಾನು ಕಣ್ಣಾರೆ ನೋಡಿದ್ದೀನಿ. ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮಾನ್ಯ ಗೃಹ ಸಚಿವರ ಗಮನಕ್ಕೂ ಇದನ್ನು ತಂದು ಇದನ್ನು ಹೇಗೆಲ್ಲ ಮುಂದಿನ ದಿನಗಳಲ್ಲಿ ಇಂಥದ್ದು ನಡೆದಾಗ ಹೇಗೆ ಮಾಡ್ಬೋದು ಅಂತ ನನ್ನ ಜವಾಬ್ದಾರಿಯುತ ಶಾಸಕನಾಗಿ ನಾನು ನಮ್ಮ ಸಮುದಾಯದ ಮುಖಂಡರ ರಿಕ್ವೆಸ್ಟ್ ಮಾಡ್ತೀನಿ. ಯಾವುದೇ ಕಾನೂನು ಕೈಗೆತ್ಕೊಳ್ಳದೆ ದಯವಿಟ್ಟು ಆ ಹುಡುಗನ್ನ ಇದು ಮಣ್ಣು ಮಾಡೋಣ. ಅದು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೂ. ನಾವು ಖಂಡಿತವಾಗಿ ಎಲ್ಲರ ಜೊತೆ ಇದೀವಿ ಅಂತ ಹೇಳಕ್ಕೆ. ಓಕೆ ಸರ್.